ಸಫಾರಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿನ ಮೇಜರ್ ಅಟ್ರಾಕ್ಷನ್ ರೈನೋಸಾರ್ಸ್ ಆಗಿದೆ. ತುಂಬ ರೈನೋಸಾರ್ಸ್ನ ನಾವು ನೋಡಿದ್ವಿ. ಹಾಗೆಯೇ ಕೆಲವ್ರಿಗೆ ಟೈಗರ್ ಸಹ ಸ್ಪಾಟ್ ಆಯ್ತಂತೆ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ನೋಡೋಕ್ಕೆ ಸಿಗಲಿಲ್ಲ. ಬಟ್ ನಮ್ಮ ಜೊತೆ ಬಂದಂಥ ಬೇರೆಯವರು ಟೈಗರ್ನ ಸಹ ಸ್ಪಾಟ್ ಮಾಡಿದ್ರು. ಏನೇ ಆದ್ರೂ ಸಫಾರಿ ತುಂಬ ಚೆನ್ನಾಗಿರುತ್ತೆ. ನನ್ನ ಮೊದಲನೇ ಸಫಾರಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಪ್ರಾಣಿಗಳು ಫ್ರೀಯಾಗಿ ಓಡಾಡ್ಕೊಂಡಿದ್ದಾಗ ಅದನ್ನು ಅಬ್ಸರ್ವ್ ಮಾಡೋದಾಗಲಿ, ಅದನ್ನು ವೀಕ್ಷಿಸೋದಾಗಲಿ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಪ್ರಾಣಿ ಪ್ರಿಯರಿದ್ದಾರೋ ಅವರೆಲ್ಲ ಒಂದು ಸತಿ ಸಫಾರಿನ ಖಂಡಿತ ಸಹ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ನಾನು ಮೊದಲೇ ಹೇಳಿರೋ ಥರ ಗೇಂಡಾಮೃಗ ಇಲ್ಲಿನ ಮೇಜರ್ ಅಟ್ರಾಕ್ಷನ್. ಸೊ ಗೇಂಡಾಮೃಗನ ನಾವು ಚೆನ್ನಾಗಿ ಸ್ಪಾಟ್ ಮಾಡಿದ್ವಿ, ಮಲ್ಟಿಪಲ್ ಟೈಮ್ ಸ್ಪಾಟ್ ಮಾಡಿದ್ವಿ. ನಾವು ಬೈನಾಕ್ಯುಲರ್ ಸಹ ರೆಂಟಿಗೆ ತೊಗೊಂಡಿದ್ವಿ. ಒಂದು ಬೈನಾಕ್ಯುಲರ್ಗೆ 300 ರೂಪಾಯಿ ಚಾರ್ಜ್ ಮಾಡಿದರು. ಬಟ್ ಬೈನಾಕ್ಯುಲರ್ಸ್ಗಿಂತ ಐಫೋನಲ್ಲೇ ಚೆನ್ನಾಗಿ ಝೂಮ್ ಮಾಡ್ಬೋದಿತ್ತು. ಸೊ ನಾವು ಲಾಸ್ಟಲ್ಲಿ ಎಲ್ಲ ನಮ್ಮ ಐಫೋನಿಂದನೇ ಝೂಮ್ ಮಾಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ನೋಡಿ. ನೀವೆಲ್ಲ ಅನ್ಕೋಬೋದು ಝೂನಲ್ಲೂ ಸಹ ನಾವು ಈ ಥರ ಪ್ರಾಣಿಗಳನ್ನ ನೋಡಿರ್ತೀವಿ ಅಂತ. ಆದರೆ ಝೂನಲ್ಲಿ ನೋಡೋ ಅಂಥ ಪ್ರಾಣಿಗಳೇ ಬೇರೆ. ಈ ಥರ ಆರಾಮಾಗಿ ಸ್ವಚ್ಛಂದವಾಗಿ ಓಡಾಡ್ಕೊಂಡಿರುವಂಥ ಪ್ರಾಣಿಗಳನ್ನ ನೋಡೋದೇ ಬೇರೆ. ಇಲ್ಲಿ ಅವು ನಿಜವಾಗ್ಲೂ ಸಂತೋಷವಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ದಟ್ ಈಸ್ ರೈನೋ. ಸುಮಾರು ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಕೆಲವೊಂದ್ಸತಿ ಇಲ್ಲಿಗೆಲ್ಲ ಆ್ಯನಿಮಲ್ಸ್ ಬರ್ಬೋದು ಅಂತ ಅವರು ಆ್ಯಕ್ಚುಲಿ ಪ್ರಿಡಿಕ್ಟ್ ಮಾಡ್ತಾಯಿದ್ರು. ಸೊ ಅವಾಗೆಲ್ಲ ನಾವು ಸುಮಾರು ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅರೌಂಡ್ 4 hours ನಾವು ಸಫಾರಿಗೆ ಹೋಗಿದ್ವಿ. ಸ್ಟಡಿಯಾಗಿ ತೆಗಿ. ಸೊ ಯಾರಾದರೂ ಮೇಘಾಲಯ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಕಾಜಿರಂಗ ಮಾತ್ರ ಮಿಸ್ ಮಾಡಬೇಡಿ. ಎಕ್ಸ್ಪೆಷಲಿ ಯಾರು ಆ್ಯನಿಮಲ್ ಲವರ್ಸ್ ಇದ್ದರೆ ಖಂಡಿತ ಈ ಜಾಗಕ್ಕೆ ಬಂದು ಒಂದು ಸತಿ ನೀವು ಎಕ್ಸ್ಪ್ಲೋರ್ ಮಾಡಿ ಪ್ರಾಣಿಗಳನ್ನ. ನನಗೆ ಈ ಎಕ್ಸ್ಪೀರಿಯನ್ಸ್ ಆದಮೇಲೆ ಕೇನ್ಯಾ ಮಸೈ ಮಾರಾಗೂ ಹೋಗಿ ಸಫಾರಿ ಮಾಡಬೇಕು ಅಂತ ತುಂಬಾ ಆಸೆ ಆಯಿತು. ನೀವು ನೋಡ್ತಾ ಇರ್ಬೋದು, ಈವನ್ ಸೀನಿಕ್ ಆಗಿತ್ತು. ಫುಲ್ ಆ ಕಾಡಿನ ಮಧ್ಯೆ ಆ ಕಾಡಿನ ಚಿಲಿಪಿಲಿ ಆಗಿರ್ಬೋದು, ಆ ಸೌಂಡ್ ಆಗಿರ್ಬೋದು, ಅದನ್ನೆಲ್ಲ ನಾವು ಸಿಟಿ ಲೈಫಲ್ಲಿ ಕಾಣೋಕ್ಕೆ ಸಿಗೋದಿಲ್ಲ. ನನಗಂತೂ ಗ್ರೀನರಿ, ಪ್ರಾಣಿಗಳು ಅಂದರೆ ತುಂಬ ಇಷ್ಟ. ಸೊ ನಂಗೆ ತುಂಬ ಇಷ್ಟ ಆಯಿತು. ಆ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಲ್ಲಿನ ಪರಿಸರ ಆಗಿರ್ಬೋದು, ಅಲ್ಲಿನ ಗಾಳಿ ಆಗಿರ್ಬೋದು, ಅಲ್ಲಿನ ಸ್ಮೆಲ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಒಂಥರ ವಿಭಿನ್ನವಾದಂತಹ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅರ್ಧ ಜೀಪು ಬರಬೇಕು, ಅದೇ ಎಸ್ಥೆಟಿಕ್ಸ್. ಬರೀ ಹಂಗೆ ತೆಗೆದ್ರೆ ಬ್ಯಾಕ್ ವಾಟರ್